ಗಗನ ಕುಸುಮವಾಗಿರೋ ಸಂಪುಟ ವಿಸ್ತರಣೆಯಾಗುವುದು ಯಾವಾಗ? ಸಂಪುಟ ವಿಸ್ತರಣೆಗೂ ಒಬಿಸಿ ಶಿಫಾರಸು ಮುಂದೂಡಿಕೆಗೂ ಸಂಬಂಧ ಏನು? ಸ್ಕೂಲ್ ಫೀಸ್ ಕಟ್ಟದೇ ಇದ್ರೂ ಮಕ್ಕಳ ಆನ್ಲೈನ್ ಕ್ಲಾಸ್ಗೆ ಇಲ್ಲ ಅಡ್ಡಿ. ಇದೆಲ್ಲವನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಗಗನ ಕುಸುಮವಾಗಿರೋ ಸಚಿವ ಸಂಪುಟ ವಿಸ್ತರಣೆಯಾಗುವುದು ಯಾವಾಗ? ಸಂಪುಟಕ್ಕೂ ಒಬಿಸಿಗೂ ನಿಜಕ್ಕೂ ಸಂಬಂಧ ಇದೆಯಾ? ಸಿಎಂ ಬಿಎಸ್ವೈ ವಿರುದ್ಧವೇ ಎಂಟಿಬಿ ನಾಗರಾಜ್ ಸಿಡಿದು ಬಿದ್ದಿರೋದು ಯಾಕೆ? ಯೋಗೇಶ್ವರ ಮಂತ್ರಿ ಸ್ಥಾನಕ್ಕೆ ಒತ್ತಾಯ ಇದೆ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಕುರ್ಚಿ ಕುಸ್ತಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಕಗ್ಗಂಟಾಗಿರುವ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನು ಮುಹೂರ್ತ ಕೂಡಿ ಬಂದಂತಾಗಿದೆ. ಈ ಬಗ್ಗೆ ಮಾತನಾಡಿರುವ ಸಿಎಂ ಬಿಎಸ್ವೈ ಇನ್ನು 2-3 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಧರಿಸುವುದಾಗಿ ಹೇಳಿದ್ದಾರೆ. ಈಗಷ್ಟೇ ಅಮಿತ್ ಶಾ ಜೊತೆ ಮಾತನಾಡಿದ್ದಾನೆ. 2-3 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂತಿಮವಾಗುತ್ತೆ ಅಂತ ಸಿಎಂ ಬಿಎಸ್ವೈ ಹೇಳಿದ್ರು. ಸಚಿವ ಸಂಪುಟ ವಿಸ್ತರಣೆ ಪದೇ ಪದೇ ವಿಳಂಬವಾಗ್ತಾ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕಾನೂನು ಸಚಿವ ಮಾಧುಸ್ವಾಮಿ, ಸಂಪುಟ ವಿಸ್ತರಣೆಯನ್ನ ಕೇಂದ್ರದ ವರಿಷ್ಠರು ವಿಳಂಬ ಮಾಡುವುದಕ್ಕೂ ವೀರಶೈವ ಲಿಂಗಾಯತರನ್ನ ಒಬಿಸಿ ಪಟ್ಟಿಗೆ ಸೇರಿಸೋಕೆ ಶಿಫಾರಸು ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಜಾತಿ ಕಾರಣಕ್ಕೆ ಸಿಎಂ ಈ ಶಿಫಾರಸಿಗೆ ಮುಂದಾಗಿಲ್ಲ ಅಂತ ಸಚಿವರು ಹೇಳಿದ್ರು. ಸಚಿವ ಸಂಪುಟದಲ್ಲಿ ಇನ್ನೂ ಸಚಿವನಾಗಿ ಮಾಡದೇ ಇರೋದಕ್ಕೆ ಎಂಟಿಬಿ ನಾಗರಾಜ್ ಅಸಮಾಧಾನ ಹೊರಹಾಕಿದ್ದಾರೆ. ಸಿಎಂ ವಿರುದ್ಧ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿರುವ ಎಂಟಿಬಿ ನಾಗರಾಜ್, ಸಿಎಂ ನಮ್ಮನ್ನ ನೋಡಿದ ಕೂಡಲೇ ಮಂತ್ರಿ ಮಾಡ್ತೀನಿ ಅಂತಾರೆ, ಆದ್ರೆ ಇನ್ನೂ ನಮ್ಮನ್ನ ಮಂತ್ರಿ ಮಾಡುವ ನಿರ್ಧಾರವನ್ನೇ ಮಾಡಿಲ್ಲ. ಅವರ ಪಕ್ಷದಲ್ಲಿ ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ಕೊಳ್ಳಿ, ತ್ಯಾಗ ಮಾಡಿ ಬಂದವರನ್ನ ಮೊದಲು ಮಂತ್ರಿ ಮಾಡಬೇಕು ಅಂತ ಎಂಟಿಬಿ ಹೇಳಿದ್ರು. ಸಂಪುಟ ವಿಸ್ತರಣೆ ಬಗ್ಗೆ ನಮ್ಮ ಸಮುದಾಯದ ಸ್ವಾಮೀಜಿಗಳು ಮತ್ತು ಮುಖಂಡರು ಸಿಎಂಗೆ ಒತ್ತಾಯ ಮಾಡಿದ್ದಾರೆ ಅಂತ ಎಂಟಿಬಿ ನಾಗರಾಜ್ ಹೇಳಿದ್ದಾರೆ. ರಾಜೀನಾಮೆ ಕೊಟ್ಟು ಬಂದ 4 ಜನರನ್ನ ಮಂತ್ರಿ ಮಾಡಲೇಬೇಕು ಅಂತ ಒತ್ತಡ ಹಾಕಿದ್ದಾರೆ. 3 ಬಿಜೆಪಿಗರನ್ನ ಯಾರನ್ನು ಮಂತ್ರಿ ಮಾಡಿದರೂ ನಮ್ದು ಯಾವುದೇ ತಂಟೆ ತಕರಾರು ಇಲ್ಲ, ಆದರೆ ನಾವು 4 ಜನ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿ ಸರ್ಕಾರ ರಚನೆ ಆಗಿದೆ, ಆದಷ್ಟು ಬೇಗ ಮಂತ್ರಿ ಮಾಡೋಕೆ ಒತ್ತಾಯಿಸಿದ್ದೇವೆ ಅಂತ ಎಂಟಿಬಿ ಹೇಳಿದ್ರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರೋ ವಿಧಾನ ಪರಿಷತ್ ಸದಸ್ಯ ಆರ್ ಶಂಕರ್ ಕೂಡ ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ಆದಷ್ಟು ಬೇಗ ಸಚಿವ ಸ್ಥಾನ ನೀಡೋದಾಗಿ ಹೇಳಿದ್ದಾರೆ. ಆದರೆ ನಮ್ಮ ನಾಯಕರು ಮನಸ್ಸು ಮಾಡಿದರೆ ಹಿಂದೆ ಆಗತ್ತೆ, 100ಕ್ಕೆ 100ರಷ್ಟು ನನಗೆ ವಿಶ್ವಾಸ ಇದೆ, ನಮಗೆ ಶುಭ ದಿನ ಬಂದೇ ಬರುತ್ತೆ ಅಂತ ಬೆಂಗಳೂರಿನಲ್ಲಿ ಪರಿಷತ್ ಸದಸ್ಯ ಆರ್ ಶಂಕರ್ ಹೇಳಿದ್ರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದು, ನಾನಾ ರೀತಿ ಲಾಬಿ ನಡೀತಾ ಇವೆ. ದೆಹಲಿಯಲ್ಲಿ ನಿನ್ನೆಯಿಂದ ಬೀಡು ಬಿಟ್ಟಿರುವ ಕಂದಾಯ ಸಚಿವ ಆರ್ ಅಶೋಕ್ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ರು. ಈ ವೇಳೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ದೆಹಲಿಯಲ್ಲಿ ತನ್ನ ಆಪ್ತರ ಪರ ರಮೇಶ್ ಜಾರಕಿಹೊಳಿ ಲಾಬಿ ಮುಂದುವರೆದಿದೆ. ಸಿಪಿ ಯೋಗೇಶ್ವರಿಗೆ ಮಿನಿಸ್ಟರ್ ಪಟ್ಟ ಕಟ್ಟೋಕೆ ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದೆಹಲಿಗೆ ತೆರಳಿರೋದ್ರಿಂದ ಭೇಟಿ ಮಾಡೋಕೆ ಸಾಧ್ಯವಾಗಿಲ್ಲ. ಆದರೂ ಜೆಪಿ ನಡ್ಡಾ ಭೇಟಿಗೆ ಪ್ರಯತ್ನ ನಡೆಸಿದ್ದಾರೆ. ಠಿಕಾಣಿ ಹೂಡಿರೋ ಜಾರಕಿಹೊಳಿ, ಯೋಗೇಶ್ವರ್ ಮತ್ತು ಮಹೇಶ್ ಕುಮಟಳ್ಳಿಗೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮೇಲ್ಮನೆ ಸದಸ್ಯ ಸಿಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯ ಇದೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್, ಸಿಪಿ ಯೋಗೇಶ್ವರ್ ಬಹಳಷ್ಟು ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದ್ದಾರೆ, ಹೀಗಾಗಿ ಅವರಿಗೂ ಸಚಿವ ಸ್ಥಾನದ ಅಪೇಕ್ಷೆ ಇದೆ, ಅವರಿಗೆ ಸಚಿವ ಸ್ಥಾನ ಸಿಗಲಿ ಅನ್ನೋದು ನನ್ನ ಅಭಿಪ್ರಾಯ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದರು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಸಿಎಂ ಬಿಎಸ್ವೈ ವಿವೇಚನೆಗೆ ಬಿಟ್ಟ ವಿಚಾರ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ನಳಿನ್ ಕುಮಾರ್, ರಾಷ್ಟ್ರ ನಾಯಕರ ಸೂಚನೆಯಂತೆ ಸಂಪುಟ ವಿಸ್ತರಣೆ ಆಗುತ್ತೆ, ಸಮಯ ಬಂದಾಗ ಸಚಿವ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅಂತ ನಳಿನ್ ಕುಮಾರ್ ಹೇಳಿದರು. ಒಬಿಸಿಗೆ ಸೇರಿಸದಿದ್ದರೆ ಪಾದಯಾತ್ರೆ ಮಾಡ್ತೀವಿ ಅಂತ ಗುಡುಗಿದ್ದು ಯಾರು? ಲಿಂಗಾಯತರೆಲ್ಲ ಶ್ರೀಮಂತರಲ್ಲ ಅಂತ ಹೇಳಿದ ಸ್ವಾಮೀಜಿ ಯಾರು? ಒಬಿಸಿ ಸೇರ್ಪಡೆ ವಿಚಾರದಲ್ಲಿ ಬಿಜೆಪಿಯಲ್ಲೇ ಅಸಮಾಧಾನ ಭುಗಿಲೆತ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ಒಬಿಸಿ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಬಿಸಿಗೆ ಸೇರ್ಪಡೆ ಮಾಡೋಕೆ ಸಿಎಂ ಬಿಎಸ್ ಯಡಿಯೂರಪ್ಪ ಶಿಫಾರಸಿಗೆ ಮುಂದಾಗಿದ್ರು. ಮಹತ್ವದ ಕಾರಣಕ್ಕಾಗಿ ಈ ತೀರ್ಮಾನವನ್ನ ಮಾಡಿದ್ದೇವೆ ಅಂತ ಸಿಎಂ ಹೇಳಿದ್ರು. ಆದರೆ ಹಿಂದೆ ಶಿಫಾರಸಾಗಬೇಕಿದ್ದ ನಿರ್ಣಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈ ವಿಚಾರವನ್ನ ದೆಹಲಿಗೆ ಹೋಗಿ ಬಂದ ಬಳಿಕ ಫೈನಲ್ ಮಾಡ್ತೇವೆ, ಆದರೆ ಇಂದಿನ ಸಂಪುಟದಲ್ಲಿ ಯಾವುದೇ ನಿರ್ಣಯ ಕೈಗೊಳ್ಳೋಕೆ ಆಗಲ್ಲ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ರು.
ವೀರಶೈವ ಲಿಂಗಾಯತ ಸಮುದಾಯವನ್ನು ಒಬಿಸಿ ಪಟ್ಟಿ ಸೇರ್ಪಡೆ ಶಿಫಾರಸು ಮುಂದೂಡಿಕೆಗೆ ಹಲವು ಕಾರಣಗಳಿವೆ. ನಿಯಮ ರಚನೆ ಒಬಿಸಿ ಪಟ್ಟಿ ಶಿಫಾರಸು ಈ ಸಂದರ್ಭಕ್ಕೆ ಬೇಡವಾಗಿತ್ತು. ವರಿಷ್ಠರು ಕೂಡ ಈ ನಿರ್ಧಾರಗಳನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪುವುದು ಕಷ್ಟ. ಪ್ರಮುಖ ಘಟ್ಟದಲ್ಲಿ ಮುಖ್ಯಮಂತ್ರಿ ರಿಸ್ಕ್ ತೆಗೆದುಕೊಳ್ಳುತ್ತಿದ್ದಾರೆ. ಕಾನೂನಿನ ವ್ಯಾಪ್ತಿಯನ್ನು ನೋಡಬೇಕಿದ್ದು ಇನ್ನಷ್ಟು ಅಧ್ಯಯನ ಮಾಡಬೇಕಿದೆ. ಹೀಗಾಗಿ ಮುಂದಿನ ಕ್ಯಾಬಿನೆಟ್ ಸಭೆಗೆ ಒಬಿಸಿ ಸ್ಥಾನಮಾನ ವಿಚಾರ ಮುಂದೂಡಿಕೆಯಾಗಿದೆ. ಲಿಂಗಾಯತರ 16 ಪಂಗಡಗಳ ಅಧ್ಯಯನ ಮಾಡುತ್ತಿದ್ದೇವೆ. ಹೀಗಾಗಿ ಒಬಿಸಿಗೆ ಸೇರ್ಪಡೆ ಮಾಡುವ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತ ಕಾನೂನು ಸಚಿವ ಮಾಧುಸ್ವಾಮಿ ಹೇಳಿದ್ದಾರೆ. ಉಳಿದ ಸಮುದಾಯಗಳನ್ನು ಸೇರಿ ಕೇಂದ್ರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ. ಕೇಂದ್ರದ ಮೀಸಲಾತಿ ಪಡೆದರೆ ಕಾಂಗ್ರೆಸ್ಗೆ ನೋವ್ಯಾಕೆ? ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸುವ ಅಜೆಂಡಾ ಇತ್ತು. ಆದರೆ ಇನ್ನಷ್ಟು ಮಾಹಿತಿ ಪಡೆಯುವ ಅವಶ್ಯಕತೆ ಇದೆ. ಹೀಗಾಗಿ ಮುಂದೂಡೋಕೆ ತೀರ್ಮಾನ ಮಾಡಲಾಯಿತು ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವ ಬಸವ ಜಯಮೃತ್ಯುಂಜಯ ಶ್ರೀ ಸಮುದಾಯವನ್ನು ಒಬಿಸಿಗೆ ಸೇರಿಸುವಂತೆ ಆಗ್ರಹಿಸಿ ಧರಣಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ವು. ಲಿಂಗಾಯತ ಸಮುದಾಯ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದು ಬೇರೆ ಸಮುದಾಯಗಳಿಗೆ ಸಿಕ್ಕ ಸೌಲಭ್ಯ ನಮಗೂ ಸಿಗಬೇಕು. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೂ 2A ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿದ್ರು. ವೀರಶೈವ ಲಿಂಗಾಯತ ಒಬಿಸಿ ಪಟ್ಟಿಗೆ ಸೇರ್ಪಡೆಯಾಗಿದ್ದ ಅದಲ್ಲಿ ಕೇಂದ್ರ ಸರ್ಕಾರದ ಯುಪಿಎಸ್ಸಿಯ ನೇಮಕಾತಿಯಲ್ಲಿ ಮೀಸಲಾತಿ ಸಿಗಲಿದೆ. ಕೇಂದ್ರ ಸರ್ಕಾರ ಉದ್ಯೋಗ, ಕೇಂದ್ರ ಶಿಕ್ಷಣ ಸಂಸ್ಥೆಗಳ ಸೀಟುಗಳಲ್ಲಿ ಮೀಸಲಾತಿ ದೊರೆಯಲಿದೆ. ಸರ್ಕಾರದ ಹೊಸ ಶಿಫಾರಸಿಗೆ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಸಿಗಬೇಕಿದೆ. ಒಂದು ವೇಳೆ ಕೇಂದ್ರದ ಒಪ್ಪಿಗೆ ಸಿಗಲಿಲ್ಲ ಅಂದರೆ ವೀರಶೈವ ಲಿಂಗಾಯತರಿಗೆ ಒಬಿಸಿ ಸೌಲಭ್ಯ ಸಿಗಲಿದೆ. ಮಾರಾಟ ನಿಗಮ ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ನಾಯಕರಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ. ನಿಯಮಗಳ ರಚನೆ ಮತ್ತು ಒಬಿಸಿ ಪಟ್ಟಿ ಶಿಫಾರಸು ಈ ಸಂದರ್ಭಕ್ಕೆ ಬೇಡವಾಗಿತ್ತು. ವರಿಷ್ಠರು ಕೂಡ ಈ ನಿರ್ಧಾರಗಳನ್ನು ಪೂರ್ಣ ಪ್ರಮಾಣದಲ್ಲಿ ಒಪ್ಪುವುದು ಕಷ್ಟ. ಪ್ರಮುಖ ಘಟ್ಟದಲ್ಲಿ ಮುಖ್ಯಮಂತ್ರಿ ರಿಸ್ಕ್ ತೆಗೆದುಕೊಳ್ಳುತ್ತಿದ್ದಾರೆ. ವರಿಷ್ಠರ ಜೊತೆಗೂ ಚರ್ಚಿಸದೆ ಇಂತಹ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ರಾಜ್ಯ ಬಿಜೆಪಿಯ ಮೊದಲ ಹಂತದ ನಾಯಕರಿಂದಲೇ ಸಿಎಂ ಬಿಎಸ್ವೈ ನಿರ್ಧಾರದ ಬಗ್ಗೆ ಬೇಸರ ವ್ಯಕ್ತವಾಗಿದೆ. ವೀರಶೈವ ಲಿಂಗಾಯತರನ್ನು ಒಬಿಸಿ ಪಟ್ಟಿ ಸೇರ್ಪಡೆ ವಿಚಾರ ಬಿಜೆಪಿಯಲ್ಲಿ ಚರ್ಚೆಯಾಗಿಲ್ಲ. ಪಕ್ಷದ ಕೋರ್ ಕಮಿಟಿಯಲ್ಲೂ ಇದುವರೆಗೂ ಇದರ ಬಗ್ಗೆ ಚರ್ಚೆ ನಡೆಸಿಲ್ಲ ಅಂತ ಬಿಜೆಪಿಯ ಆಪ್ತ ಮೂಲಗಳು ಹೇಳಿವೆ. ಮರಾಠ ಅಭಿವೃದ್ಧಿ ನಿಗಮದ ಬಗ್ಗೆ ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಸದೆ ಏಕಾಏಕಿ ಸಿಎಂ ಬಿಎಸ್ವೈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೆಲ ಸಚಿವರಿಂದ ಮನವಿ ಸಲ್ಲಿಕೆಯಾಗಿತ್ತು. ಹೀಗಾಗಿ ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ. ನಾಳೆ ಒಳಗೆ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡದೇ ಇದ್ರೆ ಡಿಸೆಂಬರ್ 23ರಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡುವುದಾಗಿ ಕೂಡಲಸಂಗಮ ಪಂಚಮಸಾಲಿ ಪೀಠದ ಬಸವ ಜಯಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ನಾಳೆಯೊಳಗೆ ಸಿಎಂ ಅಂತಿಮ ನಿರ್ಧಾರ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಕೂಡಲಸಂಗಮದಿಂದ ಹೋರಾಟಕ್ಕೆ ರೂಪರೇಷೆ ನಡೆಸಲಿದ್ದು 1 ತಿಂಗಳ ಕಾಲ ಪಾದಯಾತ್ರೆ ನಡೆಸುತ್ತೇವೆ. ನಮ್ಮ ಸಮುದಾಯಕ್ಕೆ ಸಚಿವ ಸ್ಥಾನದ ಬಗ್ಗೆ ನೀವೇ ನಿರ್ಧರಿಸಿ. ಮೀಸಲಾತಿ ವಿಚಾರ ರಾಜಕೀಯ ದಾಳ ಮಾಡಿಕೊಳ್ಳಬೇಡಿ ಅಂತ ಶ್ರೀಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯವನ್ನು ಒಬಿಸಿಗೆ ಸೇರಿಸಬೇಕು ಅಂತ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಮುರುಘಾ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಮುರುಘಾ ಶರಣರು, ವೀರಶೈವ ಲಿಂಗಾಯತರಲ್ಲಿ 80ಕ್ಕೂ ಹೆಚ್ಚು ಉಪಜಾತಿಗಳಿವೆ. ಎಲ್ಲ ಧರ್ಮ ಜನಾಂಗದಲ್ಲಿ ಶೋಷಿತರು ಬಡವರಿದ್ದಾರೆ. ಲಿಂಗಾಯತರಲ್ಲ, ಶ್ರೀಮಂತರಲ್ಲ, ಎಲ್ಲರೂ ಬಡವರು ಅಲ್ಲ. ಬಡವರು ಮತ್ತು ಶೋಷಿತರಿಗೆ ಮೀಸಲಾತಿ ಸೌಲಭ್ಯ ನೀಡಬೇಕಿದೆ ಅಂತ ಮುರುಘಾ ಶರಣರು ಹೇಳಿದರು. ಫೀಸ್ ಕಟ್ಟದೇ ಇದ್ರೂ ಆನ್ಲೈನ್ ಕ್ಲಾಸಸ್ ರದ್ದಾಗೋದಿಲ್ಲ ಅಂತ ಹೇಳಿದ್ದು ಯಾರು? ಶಿಕ್ಷಣ ಇಲಾಖೆ ಎದುರು ಖಾಸಗಿ ಶಾಲೆಯವರು ಇಟ್ಟ ಬೇಡಿಕೆಗಳಾದ್ರೂ ಏನು? ವಿದ್ಯೆ ಕಲಿಸೋಕು ತಾರತಮ್ಯ ಮಾಡ್ತಿರೋದು ಯಾಕೆ? ಗೋಹತ್ಯೆ ನಿಷೇಧಕ್ಕೆ ಸರ್ಕಾರ ಸಿದ್ಧವಾಗಿದೆಯಾ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆನ್ಲೈನ್ ಕ್ಲಾಸ್ ಸ್ಥಗಿತ ಮಾಡೋದಿಲ್ಲ ಅಂತ ಖಾಸಗಿ ಸಂಸ್ಥೆಗಳು ಹೇಳಿದ್ದು ಆನ್ಲೈನ್ ಕ್ಲಾಸಸ್ ಮುಂದುವರಿಸುವುದಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ಹೇಳಿದ್ದಾರೆ. ಖಾಸಗಿ ಸಂಸ್ಥೆಗಳ ಒಕ್ಕೂಟದ ಜೊತೆಗೆ ಚರ್ಚೆ ಮಾಡಲಾಗಿದೆ. ಸಚಿವರ ಸೂಚನೆ ಮೇರೆಗೆ ಸಭೆ ಮಾಡಲಾಗಿದ್ದು ಖಾಸಗಿ ಸಂಸ್ಥೆಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸೋಕೆ ಕ್ರಮ ಕೈಗೊಳ್ಳುವುದಾಗಿ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬುಕುಮಾರ್ ಹೇಳಿದರು. ಶುಲ್ಕ ಪಾವತಿಸದ ಮಕ್ಕಳಿಗೂ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಂತ ಖಾಸಗಿ ಶಾಲಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದ್ದಾರೆ. ಸರ್ಕಾರ ಮನವಿಗೆ ಸ್ಪಂದಿಸದಿದ್ದರೆ ಆನ್ಲೈನ್ ಕ್ಲಾಸಸ್ ಬಂದ್ ಆಗಲಿದೆ. 15 ದಿನದ ಒಳಗೆ ಸಮಸ್ಯೆ ಬಗೆಹರಿಸೋಕೆ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಅಂತ ಖಾಸಗಿ ಶಾಲಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಆಗ್ರಹಿಸಿದ್ದಾರೆ.
ಆನ್ಲೈನ್ ಕ್ಲಾಸಸ್ ಫೀಸ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಖಾಸಗಿ ಶಾಲೆಯವರು ಹಲವು ವಿಚಾರಗಳನ್ನು ಶಿಕ್ಷಣ ಇಲಾಖೆ ಮುಂದೆ ಇಟ್ಟಿದ್ದಾರೆ. ಪ್ರತಿ ವರ್ಷ ಆರ್ಟಿಇ ಪಾವತಿ ಮಾಡದೇ ಇರುವುದು ಸರಿಯೇ? ಕೊರೋನಾ ಹಿನ್ನೆಲೆ ಅನೇಕ ವರ್ಗದವರಿಗೆ ಪರಿಹಾರ ಘೋಷಿಸಿದೆ. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಪರಿಹಾರ ಯಾಕಿಲ್ಲ? ಆನ್ಲೈನ್ ತರಗತಿಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದರೂ ಪೋಷಕರಿಂದ ಶುಲ್ಕ ಪಡೆಯುವ ವಿಷಯದಲ್ಲಿ ನಿರ್ಬಂಧ ಯಾಕೆ? ವಿದ್ಯೆ ನೀಡುವ ವಿಷಯದಲ್ಲಿ ತಾರತಮ್ಯ ಬೇಡ ಅಂತ ಖಾಸಗಿ ಶಾಲೆಗಳ ಸಂಘದವರು ಹೇಳಿದ್ದಾರೆ. ಬೋಧಕೇತರ ಸಿಬ್ಬಂದಿಗಾದರೂ ವೇತನ ನೀಡಿ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ಸರ್ಕಾರಕ್ಕೆ ಒತ್ತಾಯಿಸಿದೆ. ಕೋವಿಡ್-19 ಪರಿಹಾರದ ಘೋಷಣೆ ಮಾಡಬೇಕು. 1 ರಿಂದ 8ನೇ ತರಗತಿವರೆಗೂ ಎಕ್ಸಾಮ್ ನಡೆಸದೆ ತೇರ್ಗಡೆ ಬೇಡ. ಯಾವುದೇ ಕಾರಣಕ್ಕೂ ಮಕ್ಕಳ ಶಿಕ್ಷಣದ ಹಕ್ಕು ಉಲ್ಲಂಘನೆ ಮಾಡಬೇಡಿ. ಕನಿಷ್ಠ ಕಲಿಕೆ ಆಗದೆ ತೇರ್ಗಡೆ ಅವಕಾಶ ನೀಡಬಾರದು. ಕಳೆದ ವರ್ಷದ ಬಾಕಿ ಫೀಸ್ ಕಟ್ಟುವಂತೆ ಪೋಷಕರಿಗೆ ತಾಕೀತು ಮಾಡುವಂತೆ ಒತ್ತಾಯಿಸಿದ್ದಾರೆ. ನಿಗಮ ಮಂಡಳಿಗಳ ಅಧ್ಯಕ್ಷರಿಗೆ ಸಚಿವ ಸ್ಥಾನಮಾನ ನೀಡುವುದನ್ನು ರದ್ದುಪಡಿಸೋಕೆ ಹೈಕೋರ್ಟ್ ನಕಾರ ಮಾಡಿದೆ. 15%ಕ್ಕಿಂತ ಹೆಚ್ಚಿನ ಸಚಿವರ ನೇಮಕಕ್ಕೆ ಅವಕಾಶ ಇಲ್ಲ. ಆದರೆ 52ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ಸಚಿವ ಸ್ಥಾನಮಾನ ನೀಡಲಾಗಿದೆ ಅಂತ ಅರ್ಜಿದಾರ ಡಾಕ್ಟರ್ ಕೆ.ಬಿ. ವಿಜಯಕುಮಾರ್ ವಾದಿಸಿದರು. ಸ್ಥಾನಮಾನ ಕೊಟ್ಟಾಕ್ಷಣ ಸಚಿವರಾಗುವುದಿಲ್ಲ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧಕ್ಕೆ ತಮ್ಮ ಸರ್ಕಾರ ಸಿದ್ಧ ಇದೆ ಅಂತ ಪಶುಸಂಗೋಪನೆ ಸಚಿವ ಪ್ರಭು ಚೌಹಾಣ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಸಚಿವರು ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ವಿಧೇಯಕ ಮಂಡನೆ ಮಾಡಲಿದ್ದೇವೆ ಅಂತ ಹೇಳಿದರು. ಡಿಸೆಂಬರ್ 7ರಿಂದ ನಡೆಯುವ ಅಧಿವೇಶನದಲ್ಲಿ ಗೋಹತ್ಯೆ ನಿಷೇಧ ಮಾಡುವ ಬಗ್ಗೆ ಮಂಡಿಸುವುದಾಗಿ ಸಚಿವ ಪ್ರಭು ಚೌಹಾಣ್ ಹೇಳಿದರು. ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಕ್ಕೆ ಸೇರಿದವರು ಅಂತ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಆದ್ಯತೆಗಿಂತ ಅವಶ್ಯಕತೆಗೆ ಅನುಗುಣವಾಗಿ ಮುಖ್ಯಮಂತ್ರಿಗಳು ನಿರ್ಧಾರ ತಗುತ್ತಾರೆ. ಎಲ್ಲ ಸಮುದಾಯದ ಹಿತ ಕಾಯ್ತಾರೆ ಎಂದು ಸೋಮಣ್ಣ ರಾಜ್ಯದ ಸಿಎಂ ಆಗಿ ಯಡಿಯೂರಪ್ಪ ತಮ್ಮ ಕರ್ತವ್ಯ ಮಾಡಿದ್ದಾರೆ. ಈ ಬಗ್ಗೆ ದೆಹಲಿ ನಾಯಕರು ಮಧ್ಯಪ್ರವೇಶ ಮಾಡಿಲ್ಲ. ಯಾವುದೇ ಸಮುದಾಯಕ್ಕೆ ಆಶಾಭಂಗ ಆಗಿಲ್ಲ ಅಂತ ಹೇಳುವ ಮೂಲಕ ಸೋಮಣ್ಣ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗಲಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿದೆ. ಆದರೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟ ಎಚ್ ವಿಶ್ವನಾಥ್, ಬಿಜೆಪಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳಾಗಿದ್ದು ಹೈಕಮಾಂಡ್ ಮಟ್ಟದಲ್ಲೇ ನಿರ್ಧಾರಗಳಾಗ್ತವೆ. ವರಿಷ್ಠರ ನಿರ್ಧಾರ ಬಳಿಕವೇ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ವಿಶ್ವನಾಥ್ ಹೇಳಿದರು. ಗಮನ ಬೇರೆ ಕಡೆ ಸೆಳೆದು 3 ಲಕ್ಷ ರೂಪಾಯಿವನ್ನ ಖದೀಮರು ದೋಚಿದ್ದಾರೆ. ಬೆಂಗಳೂರಿನ ಗೆಳೆಯರ ಬಳಗದ ಬಳಿ ಜನತಾ ಕೋಆಪರೇಟಿವ್ ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿಕೊಂಡು ವ್ಯಕ್ತಿ ಬರ್ತಿದ್ರು. ಈ ವೇಳೆ ಕೆಳಗೆ 150 ರೂಪಾಯಿ ಬಿದ್ದಿದೆ ಅಂತ ಐನಾತಿ ಹೇಳಿದ್ದಾರೆ. ಬಿದ್ದಿದ್ದ ಹಣ ತೆಗೆದುಕೊಳ್ಳೋಕೆ ವ್ಯಕ್ತಿ ಬಗ್ಗಿದಾಗ 3 ಲಕ್ಷ ರೂಪಾಯಿ ಇದ್ದ ಹಣದ ಬ್ಯಾಗ್ ಜೊತೆಗೆ ಕಳ್ಳರು ಪರಾರಿಯಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯನಗರ ಜಿಲ್ಲೆ ಆದೇಶವಾಗ್ತಿದ್ದಂತೆ ಪರ ವಿರೋಧ ಹೆಚ್ಚಾಗಿದ್ದು ಎಲ್ಲಿ? ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಎಂಎಲ್ಎ ತಿರುಗಿ ಬಿದ್ದಿರೋದು ಯಾಕೆ? ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಗೆ ಮಾನವೀಯತೆ ತೋರಿದ್ದು ಹೇಗೆ ಶಾಸಕ ರೇಣುಕಾಚಾರ್ಯ? ಇದೆಲ್ಲವನ್ನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಳ್ಳಾರಿ ಜಿಲ್ಲೆಯನ್ನು 2 ಜಿಲ್ಲೆಗಳನ್ನಾಗಿ ವಿಭಜಿಸಿ ಸರ್ಕಾರ ಆದೇಶ ಹೊರಡಿಸಿದೆ. 6 ತಾಲೂಕು ಸೇರಿಸಿ ವಿಜಯನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬಂದಿದೆ ಅಂತ ಸಂಪುಟ ಸಭೆ ಬಳಿಕ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ. ನೂತನ ಜಿಲ್ಲೆಗೆ ಹೊಸಪೇಟೆ, ಕೊಟ್ಟೂರು, ಹರಪನಹಳ್ಳಿ, ಹೂವಿನಹಡಗಲಿ, ಹಗರಿಬೊಮ್ಮನಹಳ್ಳಿ, ಕೂಡ್ಲಿಗೆ ಸೇರಿಸಲಾಗಿದೆ. ಹೊಸಪೇಟೆ ನೂತನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಲಾಗಿದೆ ಅಂತ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದ್ದಾರೆ. ವಿಜಯನಗರವನ್ನು ನೂತನ ಜಿಲ್ಲೆಯಾಗಿ ಸರ್ಕಾರ ಘೋಷಣೆ ಮಾಡುತ್ತಿದ್ದಂತೆ ಆಕ್ರೋಶ ವ್ಯಕ್ತವಾಗಿದೆ. ಬಳ್ಳಾರಿಯನ್ನು ವಿಭಜಿಸಿದ್ದಕ್ಕೆ ಮತ್ತು ಹೊಸ ಜಿಲ್ಲೆಗೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಮಿತಿಯ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷ ಸಿರಿಗೆರೆ ಪನ್ನರ್ರಾಜ್ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಹೋರಾಟ ಆರಂಭಿಸುತ್ತೇವೆ ಅಂತ ಕಿಡಿಕಾರಿದ್ದಾರೆ. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ಚುನಾವಣೆಯ ರಿಸಲ್ಟ್ ಪ್ರಕಟವಾಗಿದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಜಯ ದಕ್ಕಿದ್ದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುಕ್ಕಾಣಿಯನ್ನ ಅಜಯ್ ಕುಮಾರ್ ಸರನಾಯಕ್ ಹಿಡಿದಿದ್ದಾರೆ. ಉಪಾಧ್ಯಕ್ಷರಾಗಿ ಮುರುಗೇಶ್ ಕಡ್ಲಿಮಟ್ಟಿ ಆಯ್ಕೆಯಾಗಿದ್ದಾರೆ. ಹೈಕೋರ್ಟ್ ಆದೇಶ ಅನ್ವಯ ಚುನಾವಣೆ ಫಲಿತಾಂಶ ಪ್ರಕಟಿಸಲಾಗಿದ್ದು ಹುದ್ದೆಗೆ ಗೆದ್ದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ.
ಮೈಸೂರು ಡಿಸಿ ತಲೆಗೆ ಕೊಲೆಸ್ಟ್ರಾಲ್ ಹತ್ತಿದೆ, ಅದಕ್ಕೆ ಹೀಗೆ ನಡ್ಕೊಳ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಶಾಸಕ ಎಚ್.ಪಿ. ಮಂಜುನಾಥ್ ಡಿಸಿ ರೋಹಿಣಿ ಸಿಂಧೂರಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಎಂಎಲ್ಸಿ ರಘು ಆಚಾರ್ ಕೂಡ ಡಿಸಿ ವಿರುದ್ಧ ಗರಂ ಆಗಿದ್ದು, ರೋಹಿಣಿ ಸಿಂಧೂರಿ ಐಎಎಸ್ ಪಾಸ್ ಮಾಡಿದ್ದಾರಾ ಇಲ್ವಾ ಅಥವಾ ಪ್ರಭಾವ ಬಳಸಿ ಐಎಎಸ್ ಪಾಸ್ ಮಾಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಶಾಸಕರ ಪತ್ರಗಳಿಗೆ ಡಿಸಿ ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪಕ್ಕೆ ಪ್ರತಿಯಾಗಿ ಶಾಸಕ ಮಂಜುನಾಥ್ಗೆ ರೋಹಿಣಿ ಬರೆದ ಪತ್ರವೊಂದು ಲೀಕ್ ಆಗಿದ್ದು, ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣವಾಗಿದೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪಟ್ಟಣದ ಗೊಲ್ಲರಹಳ್ಳಿ ಬಳಿ ಶಾಸಕ ರೇಣುಕಾಚಾರ್ಯ ಮಾನವೀಯತೆ ಮೆರೆದಿದ್ದಾರೆ. ಬೈಕ್ ಅಪಘಾತದಲ್ಲಿ ಗಾಯಗೊಂಡು ನಿತ್ರಾಣವಾಗಿದ್ದ ವ್ಯಕ್ತಿಯೊಬ್ಬನಿಗೆ ಸಹಾಯ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ವಾಹನ ತರಿಸಿ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸುವ ತನಕ ಸ್ಥಳದಲ್ಲೇ ಇದ್ದು ಅಪಘಾತಗೊಂಡ ವ್ಯಕ್ತಿಯ ಆರೋಗ್ಯದ ಬಗ್ಗೆ ರೇಣುಕಾಚಾರ್ಯ ಕಾಳಜಿ ವಹಿಸಿದ್ದಾರೆ. ಮಂಗಳೂರಿನ ಕದ್ರಿ ಮಲ್ಲಿಕಟ್ಟೆಯಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ. ಕಿಡಿಗೇಡಿಗಳು ಉಗ್ರ ಸಂಘಟನೆಗಳ ಪರ ಗೋಡೆ ಬರಹ ಬರೆದಿದ್ದನ್ನು ವಿರೋಧಿಸಿ ಬೀದಿಗೆ ಇಳಿದಿದ್ದಾರೆ. ದೇಶ ವಿರೋಧಿ ಗೋಡೆ ಬರಹ ಬರೆದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಹ್ಯಾಶ್ಟ್ಯಾಗ್ ಹಾಕಿ ಲಷ್ಕರ್ ಜಿಂದಾಬಾದ್ ಅಂತ ಅಪಾರ್ಟ್ಮೆಂಟ್ ಒಂದರ ಕಾಂಪೌಂಡ್ ಮೇಲೆ ಕಿಡಿಗೇಡಿಗಳು ಬರಹ ಬರೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಬೆಲಗೂರು ಗ್ರಾಮದ ಶ್ರೀ ಬಿಂದು ಮಾಧವ ಶರ್ಮ ಸ್ವಾಮೀಜಿ ವಿಧಿವಶರಾಗಿದ್ದಾರೆ. ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಉನ್ನತೀಕರಿಸಿ ಕ್ಷೇತ್ರಕ್ಕೆ ಅಪಾರ ಭಕ್ತರನ್ನ ಸೆಳೆಯುವಲ್ಲಿ ಸಫಲರಾಗಿದ್ರು. ಭಕ್ತರ ಮನದಲ್ಲಿ ಆಂಜನೇಯನ ಅಪಾರ ಅವತಾರವೆಂಬಂತೆ ನೆಲೆಸಿದ ಸ್ವಾಮೀಜಿ ಅನಾರೋಗ್ಯದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಉಸಿರುಳಿಸಿದ್ದಾರೆ. ಗೋವಾದ ಲೀಲಾ ಪ್ಯಾಲೇಸ್ನಲ್ಲಿ ನಡೆದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ವಿವಾಹದಲ್ಲಿ ಕಾಂಗ್ರೆಸ್ನ ಹಲವು ನಾಯಕರು ಭಾಗಿಯಾಗಿದ್ದರು. ಕೈ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ಯುಟಿ ಖಾದರ್ ಸೇರಿ ಮುಖಂಡರು ನವದಂಪತಿಗೆ ಶುಭ ಕೋರಿದ್ರು. ಲಕ್ಷ್ಮೀ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನ ಹಿತ ಕೈ ಹಿಡಿದಿದ್ದಾರೆ. ಈಶ್ವರ್ಗೆ ಸಚಿವ ಸ್ಥಾನ ನೀಡೋ ಬಗ್ಗೆ ದೆಹಲಿಯಲ್ಲೂ ನಡೀತಾ ಇದೆಯಾ ಕಸರತ್ತು? ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರಿಸುವ ಬಗ್ಗೆ ಕ್ಯಾಬಿನೆಟ್ನಲ್ಲೂ ಚರ್ಚೆಯಾಗಲಿದೆಯಾ? ದೆಹಲಿಯಲ್ಲಿ ಹೇಗಿದೆ ಅನ್ನದಾತನ ಕಿಚ್ಚು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕ ರಾಜಕಾರಣದ ಬಗ್ಗೆ ಮಾತನಾಡಲ್ಲ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ದೆಹಲಿಯಲ್ಲಿ ತಮ್ಮ ಕಚೇರಿ ಪೂಜೆ ಬಳಿಕ ಮಾತನಾಡಿದ ಸಿಟಿ ರವಿ, ವರಿಷ್ಠರು ಹೇಳದೆ ನಾನು ಆ ಬಗ್ಗೆ ಮಾತನಾಡಲ್ಲ. ರಾಜ್ಯ ಬಿಜೆಪಿ ಬೆಳವಣಿಗೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜವಾಬ್ದಾರಿ ಹೊತ್ತಿದ್ದಾರೆ ಅಂತ ಹೇಳಿದ್ರು. ಇನ್ನು ನನ್ನ ಚುನಾವಣೆ ಸ್ಪರ್ಧೆ ಬಗ್ಗೆ ಪಕ್ಷ ನೋಡಿಕೊಳ್ಳುತ್ತೆ. ವೈಯಕ್ತಿಕ ಆಸೆಯಿಂದ ನಾನು ಕೆಲಸ ಮಾಡ್ತಿಲ್ಲ. ಈ ಹುದ್ದೆಯನ್ನ ನಾನು ಆಸೆ ಪಟ್ಟು ಪಡೆದಿಲ್ಲ. ಪಕ್ಷವೇ ನನಗೆ ಈ ಹೊಣೆಗಾರಿಕೆ ನೀಡಿದೆ ಅಂತ ರವಿ ಹೇಳಿದ್ರು. ಮೇಲ್ಮನೆ ಸದಸ್ಯ ಸಿಪಿ ಯೋಗೇಶ್ವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆಯಾಗಿದೆ ಅಂತ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಸಾಹುಕಾರ್ ಮಹೇಶ್ ಕುಮಟಳ್ಳಿಗೆ ಈ ಬಾರಿ ಸಚಿವ ಸ್ಥಾನ ಇಲ್ಲ ಅಂತ ಹೇಳಿದ್ದಾರೆ. ದೆಹಲಿಗೆ ಬಂದಾಗ ಬಿಎಲ್ ಸಂತೋಷ್ ಭೇಟಿಯಾಗ್ತೇನೆ, ಅದೇ ರೀತಿ ಇಂದು ಕೂಡ ನಾನು ಭೇಟಿಯಾಗಿದ್ದೇನೆ ಅಂತ ಅಷ್ಟೇ ಹೇಳಿದ್ರು. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚಿಸೋಕೆ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಡಿಸೆಂಬರ್ 5 ಅಥವಾ 6ರಂದು ರಾಜ್ಯಕ್ಕೆ ಅರುಣ್ ಸಿಂಗ್ ಬೆಂಗಳೂರಿಗೆ ಬರುತ್ತಿದ್ದು, ಉಸ್ತುವಾರಿಯಾದ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಅರುಣ್ ಭೇಟಿ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡುವ ಬಗ್ಗೆ ನಿರ್ಧಾರ ಆಗುವ ಸಾಧ್ಯತೆ ಇದೆ. ರಾಜ್ಯ ಮುಖಂಡರ ಜೊತೆಗೆ ಚರ್ಚಿಸಿದ ಬಳಿಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಅರುಣ್ ಸಿಂಗ್ ವರದಿ ಸಲ್ಲಿಸಲಿದ್ದಾರೆ. ಲಿಂಗಾಯತ ಸಮುದಾಯದವರಿಗೆ ಒಬಿಸಿ ಮೀಸಲಾತಿ ನೀಡುವ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೇವೆ ಅಂತ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್, ಸಿಟಿ ರವಿ ವಾರದ ಹಿಂದೆಯೇ ಕಚೇರಿ ಪೂಜೆಗೆ ಬರಬೇಕು ಅಂತ ಆಹ್ವಾನ ನೀಡಿದ್ರು. ಹೀಗಾಗಿ ದೆಹಲಿಗೆ ಬಂದಿದ್ದು ಇಲಾಖೆ ಕೆಲಸದ ನಿಮಿತ್ತ ಕೇಂದ್ರ ಸಚಿವರನ್ನ ಭೇಟಿಯಾಗ್ತೇನೆ ಅಂತ ಶೆಟ್ಟರ್ ಹೇಳಿದ್ರು. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇನ್ನು ಉಪಚುನಾವಣೆ ಘೋಷಣೆ ಆಗಿಲ್ಲ. ಚುನಾವಣೆಯೇ ಘೋಷಣೆ ಆಗದೆ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮಾಡಲ್ಲ ಅಂತ ಹೇಳಿದ್ರು. ಮಿಗ್ 29K ಏರ್ಕ್ರಾಫ್ಟ್ ಅರಬ್ಬಿ ಸಮುದ್ರದಲ್ಲಿ ಅಪಘಾತ ಸಂಭವಿಸಿದ್ದು, ನಿನ್ನೆ ಸಂಜೆ 5 ಗಂಟೆಗೆ ಅಪಘಾತಕ್ಕೀಡಾಗಿರುವ ಫೈಟರ್ ಜೆಟ್ನಲ್ಲಿ 2 ಪೈಲಟ್ಗಳಿದ್ರು. ಅಪಘಾತದ ಬಳಿಕ ಓರ್ವ ಪೈಲಟ್ ಅನ್ನ ರಕ್ಷಣೆ ಮಾಡಲಾಗಿದ್ರೆ ಮತ್ತೋರ್ವ ಪೈಲಟ್ ನಾಪತ್ತೆಯಾಗಿದ್ದಾರೆ. ಘಟನೆ ಬಗ್ಗೆ ತನಿಖೆಗೆ ಆದೇಶಿಸಿದ್ದು, ಭಾರತೀಯ ನೌಕಾಪಡೆಯ ವಿಕ್ರಮಾದಿತ್ಯ ಹಡಗಿನಿಂದ ಫೈಟರ್ ಜೆಟ್ ಹಾರಾಟ ನಡೆಸಿತ್ತು ಅಂತ ಭಾರತದ ನೌಕಾಪಡೆ ಹೇಳಿದೆ.
ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರೋಧಿಸಿ ರಾಜಧಾನಿಯಲ್ಲಿ ಆಕ್ರೋಶದ ಕಿಚ್ಚು ಮೊಳಗಿದೆ. ಅದರಲ್ಲಿ ದೆಹಲಿ, ಹರಿಯಾಣ ಬಾರ್ಡರ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ರು. ದೆಹಲಿ ಚಲೋ ಪ್ರತಿಭಟನೆಯಲ್ಲಿ ಭಾಗಿಯಾಗೋಕೆ ತೆರಳಿದ್ದಾಗ ಪೊಲೀಸರು ಅಶ್ರುವಾಯು ಮತ್ತು ಜಲಫಿರಂಗಿಯನ್ನ ಪ್ರಯೋಗಿಸಿದ್ರು. ರೈತರನ್ನ ಚದುರಿಸೋಕೆ ಪೊಲೀಸರು ಮತ್ತು ಸರ್ಕಾರ ಮಾಡ್ತಿರುವ ಕ್ರಮದ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೆಹಲಿ ಚಲೋ ನಡೆಸೋಕೆ ಪಂಜಾಬ್, ಹರಿಯಾಣ, ಉತ್ತರಾಖಂಡ್ನ ರೈತರು ರಾಜಧಾನಿಗೆ ಧಾವಿಸುತ್ತಿದ್ದಂತೆ ಹಲವೆಡೆ ಭದ್ರತಾ ಪಡೆಗಳು ಅರ್ಧಕ್ಕೆ ತಡೆದಿವೆ. ರಸ್ತೆ ಮೇಲೆ ಅಡುಗೆ ಮಾಡಿಕೊಂಡೇ ಮುಂದೆ ಸಾಗಿದ ರೈತರು ಹೆದ್ದಾರಿಯಲ್ಲಿ ಸಾಗ್ತಿದ್ದ ಟ್ರಕ್ಗಳನ್ನು ತಡೆದು ವೀಲ್ಗಳ ಮಧ್ಯೆ ಕಲ್ಲುಗಳನ್ನು ಹಾಕಿ ತಡೆದರು. ವಾಹನಗಳು ಮುಂದೆ ಸಾಗದಂತೆ ಮಾರ್ಗ ಮಧ್ಯೆ ಪ್ರತಿಭಟನೆ ನಡೆಸಿದ್ರು. ಉತ್ತರ ಪ್ರದೇಶದಲ್ಲಿ ಕೇಸರಿ ಕಹಳೆ ಮೊಳಗಿಸಿರುವ ಸಿಎಂ ಯೋಗಿ ಆದಿತ್ಯನಾಥ್ ದಕ್ಷಿಣದಲ್ಲೂ ಹವಾ ಎಬ್ಬಿಸೋಕೆ ಮುಂದಾಗಿದ್ದಾರೆ. ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಪ್ರಚಾರಕ್ಕಾಗಿ ಸಿಎಂ ಯೋಗಿ ಆದಿತ್ಯನಾಥ್ ನಾಳೆ ಹೈದರಾಬಾದ್ಗೆ ಆಗಮಿಸಲಿದ್ದಾರೆ. ಹೈದರಾಬಾದ್ನ ಜೇಡಿಮಟ್ಲ ಪ್ರದೇಶದಿಂದ ಕೂಕಟಪಲ್ಲಿವರೆಗೂ ರೋಡ್ ಶೋ ನಡೆಸಲಿರೋ ಯೋಗಿ ಸಂಜೆ 6 ಗಂಟೆಗೆ ಲಾಲ್ ದರವಾಜ್ ಬಳಿ ಸಭೆ ನಡೆಸಲಿದ್ದಾರೆ. ಪಾಪಿ ಪಾಕಿಸ್ತಾನ ತನ್ನ ಕುತಂತ್ರವನ್ನ ಮಾತ್ರ ಇನ್ನೂ ಬಿಡ್ತಾನೆ ಇಲ್ಲ. ಭಯೋತ್ಪಾದನೆಯನ್ನ ಪೋಷಿಸುತ್ತಿರುವ ಪಾಕಿಸ್ತಾನ ಸದ್ಯಲ್ಲದೆ ಉಗ್ರ ಹಫೀಜ್ ಸಯೀದ್ನನ್ನ ಜೈಲಿನಿಂದ ಬಿಡುಗಡೆ ಮಾಡಿದೆ. ಭಾರತದ ಗುಪ್ತಚರ ಇಲಾಖೆ ಪಾಕ್ ವಂಚನೆಯನ್ನ ಬಹಿರಂಗಪಡಿಸಿದ್ದು, ಹಫೀಜ್ ಸಯೀದ್ ಆರಾಮಾಗಿ ಮನೆಯಲ್ಲಿದ್ದಾನೆ. ಜೈಲು ಶಿಕ್ಷೆ ವಿಧಿಸಿದ ನಾಟಕವಾಡಿರುವ ಪಾಕಿಸ್ತಾನ ಮುಂಬೈ ದಾಳಿಕೋರನಿಗೆ ಜೈಲು ಶಿಕ್ಷೆಯನ್ನು ನೀಡಿಲ್ಲ. ಮನೆಯಲ್ಲಿ ಕುಳಿತು ಉಗ್ರಗಾಮಿ ಚಟುವಟಿಕೆಗೆ ಹಫೀಜ್ ಸಯೀದ್ ಹಣ ಸಂಗ್ರಹಿಸುತ್ತಿದ್ದಾನಂತೆ.